watching Coastal Times English News. Now news in detail. Jnana Mandir Academy, Bangalore has organized Kannada Kala Pratibodhotsav 2014 at the Mangalore University College of Kala campus at Hampangata, Bangalore on the 11th of October at 5 p.m. said Mr. M.J. Rao addressing the press meet. ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ವಿಶ್ವವಿದ್ಯಾನಿಲಯದ ಕಲಾ ರಂಗಮಂದಿರದಲ್ಲಿ ಕನ್ನಡ ಕಲಾಭವನದಲ್ಲಿ ವಿಶೇಷವಾಗಿ ಕನ್ನಡ ಕಲಾ ಪ್ರತಿಭೋತ್ಸವವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಜ್ಞಾನವಂದರ ಅಕಾಡೆಮಿಯವರು ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಬೆಂಗಳೂರು, ದೆಹಲಿ, ಮುಂಬೈ ಮೊದಲಾದ ಕಡೆಗಳಲ್ಲಿ ಅವರು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟುಗಳಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ. ಮುಖ್ಯವಾಗಿ ಕನ್ನಡದ ಬಗ್ಗೆ ಒಲವನ್ನು ತೋರಿಸುವ ಸದುದ್ದೇಶದಿಂದ ಕನ್ನಡೀಕರಣಕ್ಕೆ ಈಗಾಗಲೇ ತುಂಬಾ ತೊಂದರೆಗಳು ಬರ್ತಾ ಇದೆ. ಅದನ್ನೆಲ್ಲ ನಿವಾರಿಸುವ ಸದುದ್ದೇಶವೂ ಇಲ್ಲ ಆಯಾಸಿ. ಅದಕ್ಕಾಗಿ ಈ ಕನ್ನಡ ಕಲಾ ಪ್ರತಿಭೋತ್ಸವನ ಮಕ್ಕಳ ಒಂದು ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ನಾವು ಇಷ್ಟಪಟ್ಟಿದ್ದೇವೆ. ಅಕ್ಟೋಬರ್ ತಿಂಗಳ 11ರಂದು ರವೀಂದ್ರ ಕಲಾಭವನದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಜ್ಞಾನವಂದರ ಅಕಾಡೆಮಿ, ಸುಮಸೌರಭ ಕನ್ನಡ ಸಾಹಿತ್ಯ ವಾರ್ಷಿಕ ಪತ್ರಿಕೆ ಹಾಗೂ ಕನ್ನಡ ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜ್ಞಾನವಂದರ ಅಕಾಡೆಮಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದು ಈಗಾಗಲೇ ತಿಳಿದಿದೆ. ಮುಖ್ಯವಾಗಿ ಇಲ್ಲಿ ನಾವು ಕನ್ನಡ ಕಲಾ ಪ್ರತಿಭೋತ್ಸವದಲ್ಲಿ ಭರತನಾಟ್ಯ ಕಾರ್ಯಕ್ರಮ, ಹಾಗೆ ಸಂಗೀತ ಕಾರ್ಯಕ್ರಮ ಮೊದಲಾದ ಚಟುವಟಿಕೆಗಳನ್ನ ಇಲ್ಲಿ ಇಟ್ಟುಕೊಂಡಿದ್ದೇವೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸಾಧಕರನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮ, the Kala Sangama Award and Pratibha Puraskar presentation and Yakshagana on Damayanti Punah Swayamvar has been organized by the Kala Sangama Samskriti Vedic in Bangalore on Sunday the 12th of October from 4 p.m. to 9:30 p.m. at the Don Bosco Hall, Bangalore, said Mr. Keshav Hegde addressing the press meet. ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾವು 12/12/2014 ಆದಿತ್ಯವಾರ ಸಾಯಂಕಾಲ 4 ಗಂಟೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು 4ನೇ ವರ್ಷದ ವಾರ್ಷಿಕೋತ್ಸವ. ಈ ಕಳೆದ 3 ವರ್ಷಗಳಲ್ಲಿ ನಾವು ಅನೇಕ ಗುಣಮಟ್ಟದ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದೇವೆ. ಮುಖ್ಯವಾಗಿ ಪುಸ್ತಕ ಪ್ರಕಟಣೆ ಮಾಡಿದ್ದೇವೆ. ಯಕ್ಷಸಿಂಚನ ಅಂತೇಳಿ ಯಕ್ಷಗಾನದ ಪ್ರಾಥಮಿಕ ಮಾಹಿತಿಯುಳ್ಳ ಮಕ್ಕಳಿಗೆ ಅದರ ಬಗ್ಗೆ ಆಸಕ್ತಿ ಬರುವಂತಹ ಒಂದು ಪುಸ್ತಕವನ್ನು ಬರೆದಿದ್ದೇವೆ. ಹಾಗೂ ಪ್ರತಿಭಾ ಪುರಸ್ಕಾರ ಅಂತ ಪ್ರತಿ ವರ್ಷವೂ ಸೇನೆಯಿಂದ ಒಬ್ಬರು ಮತ್ತು ಬರಲಿಂಗ ಪ್ರತಿಭಾವಂತ ಕಲಾವಿದರನ್ನು ಯಕ್ಷಗಾನದಲ್ಲಿ ಸೇವೆಯನ್ನು ಮಾಡುವ ಶಾಲಾ ಕಾಲೇಜುಗಳ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದವರು ಹಾಗೂ ಪ್ರತಿಭೆ ಉಳ್ಳಂತಹ ಮಕ್ಕಳಿಗೆ ನಾವು ಈ ಕಳೆದ 3 ವರ್ಷಗಳಲ್ಲಿ ಇವರಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೇವೆ. ಈ ವರ್ಷದಿಂದ ನಾವು ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀ ಹರಿಕೃಷ್ಣ ಕುಂಬೂರವರ ಮಾರ್ಗದರ್ಶನದಲ್ಲಿ ಪ್ರಶಸ್ತಿಯನ್ನು ಕೊಡುವಂತಹ ಅವರು ಈ ವರ್ಷದಿಂದ ಕಲಾಸಂಗಮ ಪ್ರಶಸ್ತಿಯನ್ನು ಕೊಡುವ ನಿರ್ಧಾರವನ್ನು ಮಾಡಿದ್ದೇವೆ. ಈ ಪ್ರಶಸ್ತಿಗೆ ರಾಜ್ಯಪಾಲರು ಪ್ರಸಿದ್ಧ ಶ್ರೀವೇಶಧಾರಿಯಾದ ಬಡಗುತ್ತಿನ ಶ್ರೀವೇಶಧಾರಿಯಾದ ಶ್ರೀ ರಾಜೇಶ್ ಶ್ರೀ ಮಾಧ್ಯಮದವರು ಯಾವತ್ತೂ ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens.
Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Are you in need of finding the best way to celebrate an occasion? Are you wanting to lighten up your mood or tighten up your stomach? Do you want to taste the best of ingredients from around the world and the most exciting self-styled recipes that will tingle your taste buds? If yes, then stop thinking and get your taste buds start working at Crave, Deepa Paradise, Balmata, Mangalore. Today, one looks back with pride and wonder on the transformation that has taken place at Kankanadi. From a single dispensary to a super specialty hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. The second hovercraft, namely H-119, made its way to Palamur Beach on Monday, October 6th, bolstering the security of the Indian Coast Guard in the state.
This is an amphibious craft. It can go on land, it can go on sea. Generally, shallow waters, the ships cannot go. So this hovercraft can go on the land as well as shallow waters and deep waters also. It has got a range of about 10 hours operation at the speed of 35 knots. Yeah, we have slightly, what should I say, augmented our forces here in Karnataka. For the 320 kilometers of Karnataka coast, we have got 2 hovercrafts now. The sector will take some time. We have yet to get the land. Land has been approved by the state government, but the further process still is to be completed. Yeah. Berthing for the ships will take some time. We are in touch with the New Mangalore Port Trust. The process of acquiring the land is on. That will come by about next month. Next month, either mid-October or end October should be. It's fully armed. Fully armed. It has got 1 heavy machine gun, 1 light machine gun, medium machine guns, plus what we call the main mounting, the 32 caliber gun. Those areas which we are not able to patrol till now, that is the area between the land and the sea, and to some extent on the land as well. That area will be covered with the hovercraft. It will be, yes. It will facilitate in the search and rescue of fishermen. Areas which were not actually being covered by the ships, because ships are meant for deeper waters, this will cover the shallow water. Yeah, night and day. It's a 24 hours kind of operation. It is having night vision capabilities also. The night time also it can see. Yeah, the toll-free number for the Coast Guard is 1554 and the PHC is 1093. Yeah. Old airport, you mean? No, old airport, the process is still on. We will start shortly. Hopefully by year end we should be able to get that area to us. It is with the Ministry of Defence at the moment. Sahana M. Shetty and Mokshit M. Shetty have been awarded black belt in karate affiliated to Shorin Ryu Karate Association. Addressing a press meet, instructor Mr. Nadeem said that both of them have won many laurels during the past several years in karate competitions conducted at various places. ವಿದ್ಯಾರ್ಥಿಯಾಗಿರುವ ಮೋಕ್ಷಿತ್ ಶೆಟ್ಟಿ ಮತ್ತು ಒಂದು SCS ಕಾಲೇಜಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾದ ಸಹನಾ ಎಂ ಶೆಟ್ಟಿಯವರು ಬಂಟ್ವಾಳ ತಾಲೂಕಿನ ಮೂರುಪಟ್ಟುಕೋಡಿ ಗ್ರಾಮದ ವಿದ್ಯಾರ್ಥಿಗಳಾದ ಕಂಡಕ್ಟರ್ ಎಂ ಮೋಹನ್ ಶೆಟ್ಟಿ ಮತ್ತು ಐನಾಕ್ಷಿ ದಂಪತಿಗಳಾಗಿದ್ದು ಇಬ್ಬರು ಕಲಾವಿದರು ಅಂಗಮಧ್ಯದ ಶಾಲೆಯ ಆರಂಭಿಸಿದರು. ಶಾಲೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಯ್ದೆಯಲ್ಲಿ ನಿಂತಿರುವ ಶಾಲೆಯಲ್ಲಿ ನೇಪಾಳ ಒಲಿಂಪಿಕ್ ಕಮಿಟಿಯ ನ್ಯಾಷನಲ್ ಸ್ಪೋರ್ಟ್ಸ್ ಕೌನ್ಸಿಲ್ ಮತ್ತು ನೇಪಾಳ ಕಾಯ್ದೆ ಫೌಂಡೇಶನ್ ಪ್ರಕಟಣ ಕಾಯ್ದೆಯ ಅಧ್ಯಕ್ಷತೆಯಿಂದ ನೇಪಾಳ ಕಾಶ್ಮೀರದಿಂದ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳು 4ನೇ ತರಗತಿಗಳ
Hi, this is Nisha Kothari and you are watching Coastal Times in News. Red Rocks India Domicile Projects presents Red Rocks Blueberry Greens Residential Layout, Airport Road, Blueberry Hills, Yeyari. Plots start from 3.5 to 25 cents, just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyari, Mangalore. Shubhamangalam Wedding Jewelry Collection by Joe Sarukar. Shubhamangalam Wedding Jewelry Collection by Joe Sarukar. Shubhamangalam Wedding Jewelry Collection by Joe Sarukar. India's biggest amusement shopping exhibition is back now in Mangalore. National Consumer Fair brings Snow World to Mangalore. Star attraction this year: Caterpillar Ride, Snow World, Fish and Bird Show, Dragon Train, Mary Columbus, Breakdance, Italian Tora, etc. Over 100 stalls and over 25 amusement family and children rides. Hurry! Book your stall today. Top national and international brands under one roof. Daily 4 p.m. to 9 p.m. Venue: Karavli Utsav Grounds, Mangala Stadium, Mangalore. Contact 944-8060-473 or 8722200050. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು: ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kabri Temple Road, Kabri, Mangalore. Telephone 222-5777, 222-5994, 95, 96 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. Employees of MCF on Tuesday, October 7th,
organized a protest under the banner of MCF Mangala Workers Union against the Union government's decision on discontinuing subsidies to naphtha-based fertilizer manufacturing units. Hundreds of employees of Mangalore Chemical and Fertilizers on Tuesday, October 7, organized a protest under the banner of MCF Mangala Workers Union against the Union government's decision on discontinuing subsidies to naphtha-based fertilizer manufacturing units. The protest began with a march from Tagore Park to the DC's office. Addressing the protesters, C. N. Suryanarayana, President of MCF Mangala Workers Union, said, due to the present policy of the government, the company is losing rupees 5 crore a day. The government should restore the naphtha-based system till it provides a natural gas connection to MCF to produce urea and continue the subsidy. If the government is adamant on its stand, it would tamper the livelihood of about 2,000 families. He also said that MCF has already spent rupees 350 crore to set up technology for supply of natural gas. Hence, it is the responsibility of the government to provide connectivity, he added. ದಿನಾಂಕ 1/10/2014 ಅನ್ವಯವಾಗುವಂತೆ ನಮ್ಮ MCF ಅದೇ ತರ ಮಡ್ರಾಸ್ ಫರ್ಟಿಲೈಸರ್ಸ್ ಮತ್ತೊಂದು ಸ್ಪಿಕ್ ಅಂತ ಹೇಳ್ಬಿಟ್ಟು ಕುದಿಕೋರಿನಲ್ಲಿ ಈ 2 ಕಾರ್ಖಾನೆಗಳು ತಮಿಳುನಾಡಲ್ಲಿರೋದು. ಈ ಕಾರ್ಖಾನೆಗಳಿಗೆ ನೀಡ್ತಾ ಇದ್ದಂತಹ ಸಬ್ಸಿಡಿನ ಸ್ಥಗಿತಗೊಳಿಸಿದೆ. ಹಾಗಾಗಿ ನಮ್ಮ ಕಾರ್ಖಾನೆಯ ಆಡಳಿತ ಮಂಡಳಿ ದಿನಾಂಕ 1/10/2014 ಅನ್ವಯವಾಗುವಂತೆ ಉತ್ಪಾದನೆಯನ್ನ ಸ್ಥಗಿತಗೊಳಿಸಿದೆ. ಇದರಿಂದ ಇವತ್ತು ಪರಿಸ್ಥಿತಿ ಯಾವ ತರ ನಿರ್ಮಾಣ ಆಗಿದೆ ಅಂತಂದ್ರೆ ಸುಮಾರು 2,000 ಜನ ಕಾರ್ಮಿಕರು ನೇರವಾಗಿ ಹಾಗೆ ಅವರ ಮೇಲೆ ಅವಲಂಬಿತರಂತ ಇರುವಂತಹ ಕುಟುಂಬಗಳು ಅವರು ಸಂಕಷ್ಟದಲ್ಲಿದ್ದಾರೆ. ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ನಮ್ಮ ರಾಜ್ಯದಲ್ಲಿರುವಂತಹ ಏಕೈಕ ರಸಗೊಬ್ಬರ ಕಾರ್ಖಾನೆ ಆದರೂ ಸಹ ನಮ್ಮ ಕಾರ್ಖಾನೆ ದಕ್ಷಿಣ ಭಾರತದ 4 ರಾಜ್ಯಗಳಿಗೆ ರಸಗೊಬ್ಬರನ ಪೂರೈಕೆ ಮಾಡ್ತಾ ಇದೆ. ಇದೇ ರೀತಿ ನಾವು ದಿನಾಂಕ 1/10/2014 ನಮ್ಮ MCF ಸಂಸ್ಥೆಯ ಆವರಣದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಅವತ್ತು ಸಹ ನಾನು ಮಾಧ್ಯಮ ಮಿತ್ರರಿಗೆ ತಿಳಿಸಿದ್ದೆ, ಪ್ರತಿಭಟನೆ ಸ್ವರೂಪ ಏನು ಅಂತ ಹೇಳ್ಬಿಟ್ಟು. ಸ್ವರೂಪ ನೋಡಿ ಇವತ್ತು ನೀವೇ ಕಾಣಬಹುದು. ಅವತ್ತು 300 ಜನ ಇದ್ದವರು ಪ್ರತಿಭಟನೆಯಲ್ಲಿ ಇವತ್ತು 1000 ಜನ ಭಾಗವಹಿಸಿದ್ದಾರೆ. ಇದೇ ರೀತಿ ನಮಗೆ ಸೂಕ್ತವಾದ ಒಂದು ಔಪಚಾರಿಕವಾದ ನಿರ್ಧಾರ ಪ್ರಕಟಗೊಳ್ಳಲಿದ್ರೆ ಮುಂದಿನ ಒಂದು ಹೋರಾಟದ ರೂಪರೇಖೆ ಇನ್ನೂ ತೀವ್ರಗೊಳ್ತಾ ಹೋಗುತ್ತೆ. ನಾವು ರಾಜ್ಯ ಮಟ್ಟದಲ್ಲಿ ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲೂ ಸಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂತ ನಿರ್ಧಾರ ನಮ್ಮ ಕೈಲಿದೆ. After the protest, a memorandum was submitted to the DC. After winning a bronze in the women's 400 meters event and a gold medal in the women's 400 meters relay by setting a record timing of 3.28.68 minutes, Emma Suwama received a grand welcome at the Mangalore International Airport upon her arrival from Incheon, South Korea, where she participated in the Asian Games. The international athlete later spoke her heart out. ಮುಂಚಿನ ಸೆಲೆಕ್ಟ್ ಆಗಿದೆ. ಅದನ್ನ ನಾವು ಡಿಕ್ಲೇರ್ ಮಾಡೋದು ಸ್ಟಾರ್ಟಿಂಗ್ ಡಿಕ್ಲೇರ್ ಮಾಡಲ್ಲ, ಎಂಡಲ್ಲಿ ಡಿಕ್ಲೇರ್ ಮಾಡೋದು ಯಾರೆಲ್ಲ ಓಡ್ತಾರಂತ. ಹಾಗೆ ವಿಶ್ವಾಸ ಇಲ್ಲ, ಅದ್ರಲ್ಲೇನಿಲ್ಲ. ಟೀಮ್ ಮೊದಲು ಡಿಕ್ಲೇರ್ ಮಾಡಿದ್ರು ಫಸ್ಟ್ 6 ಮೆಂಬರ್ಸ್, ಮತ್ತೆ ಯಾರೆಲ್ಲ ಓಡ್ತಾರಂತ ಅದು ಮತ್ತೆ ಡಿಸೈಡ್ ಮಾಡಬೇಕು. ಅದ್ರಲ್ಲಿ ಕನ್ಫ್ಯೂಷನ್ ಇತ್ತು ಅಂತ ಹೇಳಿ ಒಂದು ಇದಿತ್ತಲ್ಲ? ಇಲ್ಲ ಏನಿಲ್ಲ, ಹಾಗೆ ಕನ್ಫ್ಯೂಷನ್ ಇಲ್ಲ. ಮತ್ತೆ ನಿಮ್ಗೀಗ ಓವರ್ ಆಲ್ ಸಪೋರ್ಟ್ ಹೇಗೆ ಸಿಕ್ಕಿದೆ ಸ್ಟೇಟ್ ಇಂದ ಅಥವಾ ನಿಮ್ಮ ಇದು ಇಂಡಿಯನ್ ಅಥ್ಲೆಟಿಕ್ಸ್ ಫೆಡರೇಷನ್ ಇಂದ? ಯಾವ ರೀತಿ ಸಪೋರ್ಟ್ ಸಿಕ್ಕಿದೆ ಮತ್ತೆ ಯಾವ ರೀತಿ ಸಪೋರ್ಟ್ ಬಯಸ್ತೀರಾ ನೀವು? ಈಗ ತನಕ ಅಷ್ಟೇನು ಸಿಗ್ಲಿಲ್ಲ, ಆದ್ರೆ ಈಗ ಇಷ್ಟು ನೋಡುವಾಗ ಒಂದು ಹೋಪ್ ಇದೆ ನಮಗಿನ್ನು ಸಪೋರ್ಟ್ ಸಿಗುತ್ತೆ ಅಂತ. ಫೆಡರೇಷನ್ ಆಗ್ಲಿ, ಈಗ ಕರ್ನಾಟಕ ಗವರ್ಮೆಂಟ್ ಆಗ್ಲಿ ಅವರು ಈಗ ಸಪೋರ್ಟ್ ಮಾಡ್ತಿದ್ದಾರೆ. ಮಿನಿಸ್ಟರ್ಸ್ ಇಲ್ಲಿದ್ದಾರೆ, ಅವರು ಅಲ್ಲಿಗೆ ಬಂದಿದ್ರು, ಎಲ್ಲಿ ಸೌತ್ ಕೊರಿಯಾಕ್ಕೆ ಬಂದಿದ್ರು, ನಮ್ಮನ್ನು ವಿಶ್ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಇನ್ನು ಮುಂದಕ್ಕೂ ನಮಗೆ ಹಾಗೆ ಸಪೋರ್ಟ್ ಸಿಗುತ್ತೆ ಅಂತ ಬಯಸ್ತೀವಿ. ನೆಕ್ಸ್ಟ್
ನಮ್ದೀಗ ಏಮ್ ರಿಯೋ ಒಲಿಂಪಿಕ್ಸ್ 2016 ಅಲ್ಲಿ ಇದೆ. ಅದಕ್ಕಿಂತ ಮುಂಚೆ ನಮ್ದು ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತೆ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇದೆ. ಮತ್ತೆ ಈಗ ನಮಗೆ ಈಗ ಮೆಡಲ್ ಬಂದವರಿಗೆ ವಸತಿ ಕೊಡ್ತಾರಂತ ಎಲ್ಲ ಹೇಳಿದ್ದಾರೆ. ಸೊ ಅದೆಲ್ಲ ಸಿಕ್ಕಿದ್ರೆ ನಮಗೆ ಒಳ್ಳೇದು. ಮಿನಿಸ್ಟರ್ಸ್ ನಮಗೆ ಪ್ರೋತ್ಸಾಹ ಮಾಡ್ತಾರಂತ ಹೇಳಿದ್ದಾರೆ. ಸೊ ಐ ಹೋಪ್ ಸರ್ ಇಂಡಿಯನ್ಸ್ ಅವರು ಮುಂಚಿನ ರಿಲೇಲಿ ಎಕ್ಸ್ಪರ್ಟ್ಸ್ ಅಂತ ಹೇಳ್ಬೋದು. ಹಾಗೆ ಈಗ ನಾನು ATF ಅಲ್ಲಿಯೂ ರಿಲೇ ಲಾಸ್ಟ್ ಲೆಗೆ ಓಡಿದ್ದು. ಆಗ ನಮಗೆ ಗೋಲ್ಡ್ ಬಂದಿತ್ತು. ನಮ್ದು ಎಕ್ಸ್ಪೆಕ್ಟೇಷನ್ ಗೋಲ್ಡ್ ಇತ್ತು. ಆದ್ರೆ ನಾವು ಗೇಮ್ಸ್ ರೆಕಾರ್ಡ್ ಮಾಡ್ಬೇಕಂತ ನಾವು 4 ಮೆಂಬರ್ಸ್ ಯೋಚನೆ ಮಾಡಿ ನಾವು ಓಡಿದ್ವಿ. ಸೊ ವಿ ಹ್ಯಾವ್ ಡನ್ ಇಟ್ ವಿತ್ ದ ಗೇಮ್ಸ್ ರೆಕಾರ್ಡ್. ಸ್ಟೇಟ್ ಆಗ್ಲಿ ನಮ್ಮ ಇಂಡಿಯಾ ಆಗ್ಲಿ ಸ್ವಲ್ಪ ಹೊರಗೆ ಹೋಗ ಕಾಂಪಿಟೇಷನ್ ಈಗ ವಿಕಾಸ್ ಗೌಡಗೆ ಫೆಸಿಲಿಟೀಸ್ ಕೊಡ್ತಿದ್ದಾರೆ ಹೊರಗೆ ಕಾಂಪಿಟೇಷನ್. ಹಾಗೆ ನಮಗೆ ಸಹ ಈಗ ಹೊರಗೆ ಹೋಗಿ ಕಾಂಪಿಟೇಷನ್ ಸಿಗ್ಲಿಕ್ಕೆ ಹೊರಗೆ ಹೋಗಿ ಟ್ರೈನಿಂಗ್ ಮಾಡ್ಲಿಕ್ಕೆ ಸಪೋರ್ಟ್ ಕೊಟ್ಟರೆ ಯಾವ್ದು ಸ್ಪಾನ್ಸರ್ಸ್ ಮುಂದೆ ಬಂದ್ರೆ ನಮಗೆ ಒಳ್ಳೆ ಬೆನಿಫಿಷಿಯಲ್ ಆಗುತ್ತೆ. ಈಗ ನಾವೇ ಖರ್ಚು ಮಾಡಿ ನಾವೇ ಓಡಿ ನಾವು ಇಷ್ಟು ಪರ್ಫಾರ್ಮೆನ್ಸ್ ಕೊಡ್ತಿದ್ದೇವೆ. ಆದ್ರೆ ನಮಗೆ ಟು ಗೋ ಫಾರ್ವರ್ಡ್ ಯಾರಾದ್ರೂ ಒಬ್ರು ಸ್ಪಾನ್ಸರ್ ಮುಂದೆ ಬರಬೇಕು. ಇಲ್ಲದೆ ಸ್ಟೇಟ್ ಗವರ್ಮೆಂಟ್ ಸಪೋರ್ಟ್ ಸಿಗಬೇಕು. ಯಾ ಹೊರಗೆ ಟ್ರೈನಿಂಗ್ ಕಲ್ಸಲಿಕ್ಕೆ ಆಗಲಿ ಹೊರಗೆ ಕಾಂಪಿಟೇಷನ್ ಅಂದ್ರೆ ಫೆಡರೇಷನ್ ಅವರು ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಹೊರಗೆ ಕಾಂಪಿಟೇಷನ್ ನಮಗೆ ತುಂಬಾ ಇಂಪಾರ್ಟೆಂಟ್. ನಾನೀಗ ಕಾಮನ್ವೆಲ್ತ್ ಗೇಮ್ಸ್ ಗಿಂತ ಮುಂಚೆ ಈ ಕಾಂಪಿಟೇಷನ್ಗೆ ಬರ್ತಾರೆ. ಹಾಗೆ ನಮ್ಗೆ ಎಕ್ಸ್ಪೋಜರ್ ಬೇಕು. ಇಲ್ಲಿ ನ್ಯಾಷನಲ್ ಮೀಟ್ ಅಲ್ಲಿ ಓಡಿದ್ರೆ ನಮಗೆ ಗೊತ್ತಿದೆ ನ್ಯಾಷನಲ್ ಅಥ್ಲೆಟ್ಸ್ ಹೇಗಿದ್ದಾರೆ, ಯಾವ ರೇಂಜ್ ಇದೆ. ಅದಕ್ಕೆ ನಮ್ಮ ಇಂಟರ್ನ್ಯಾಷನಲ್ ಅಥ್ಲೆಟ್ಸ್ ಹೇಗಿದ್ದಾರೆ ಅಂತ ಹೇಳಿಕ್ಕೆ ಆಗಲ್ಲ. ಈಗ ನಾನು ಹೀಟ್ಸ್ ಅಲ್ಲಿ ನಾನು ಫಸ್ಟ್ ಬಂದೆ, ನನ್ನೊತ್ತಿಗೆ ಸೆಕೆಂಡ್ ಬಂದವಳು ನಾನು ಫೈನಲ್ ಅಲ್ಲಿ ಸೆಕೆಂಡ್ ಮಾಡಿದ್ಲು. ಹಾಗೆ ಅವರ ಒಬ್ಬೊಬ್ಬರ ರೇಸ್ ನಾವು ಜಡ್ಜ್ಮೆಂಟ್ ಮಾಡ್ಬೇಕಂದ್ರೆ ನಾವು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಮಾಡಲೇಬೇಕು. ಅಂತ ಕಾಂಪಿಟೇಷನ್ ಸಿಕ್ಕಿದ್ರೆ ಯು ಕ್ಯಾನ್ ಡೂ ಒನ್ ಕಾಂಪಿಟೇಷನ್ ಫಾರ್ ಒನ್ ಟ್ರೈನಿಂಗ್. ಟ್ರೈನಿಂಗ್ ಅದು ಎರಡು ಸಹ ಬೇಕು. ಆದ್ರೆ ಈಗ ಟ್ರೈನಿಂಗ್ ಕಲ್ಸಿ ಆಗುತ್ತಾ, ಅದಕ್ಕಿಂತ ಟ್ರೈನಿಂಗ್ ಹೊರಗೆ ಕೊಟ್ಟಿದ್ರೆ ಇಟ್ಸ್ ರಿಯಲಿ ಗುಡ್. ಕಾಂಪಿಟೇಷನ್ ಸಿಕ್ಕಿದ್ರು ಅದಕ್ಕಿಂತ ಒಳ್ಳೇದು. That's all for now. See you with more news on the same channel at the same time. Till then, goodbye.